ಬುಧವಾರ ಇವತ್ತು ರಾಜ್ಯದಲ್ಲಿ ಅಪಘಾತದ ಸುದ್ದಿ. ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಹೊಸ ಭಿನ್ನಮತ, ಅದು ರಾಮುಲು ಅವರು ಸಂಬಂಧಪಟ್ಟಂಗೆ. ಹಾಗೆ ಇವತ್ತು ಕೂಡ ಡಿ ಕೆ ಶಿವಕುಮಾರ್ ಸಿಎಂ ಆಗಲಿ ಅನ್ನೋ ಕೂಗು, ಮತ್ತೊಂದು ಕಡೆ ಜಿ ಟಿ ದೇವೇಗೌಡರು ಅವರ ನಾಯಕರಿಗೆ ಸವಾಲು ಹಾಕಿದ್ದಾರೆ. ಇದೆಲ್ಲದರ ಮಧ್ಯೆ ಏನು ಮಂಗಳೂರು ಬ್ಯಾಂಕ್ ದರೋಡೆ ಸಂಬಂಧಪಟ್ಟಂತೆ ಒಬ್ಬ ಆರೋಪಿಗೆ ಸಳಮಜರು ಸಂಬಂಧಪಟ್ಟ ಹಾಗೆ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡಿದ್ದಾರೆ ಆ ಟೈಮಲ್ಲಿ. ಹಾಗಾಗಿ ಗುಂಡೇಟ್ ಹೊಡೆದಿದ್ದಾರೆ ಪೊಲೀಸರು. ಮತ್ತಷ್ಟು ವಿಷಯಗಳಿದೆ. ಸೈಫ್ ಅಲಿ ಖಾನ್ 15,000 ಕೋಟಿ ಮೌಲ್ಯದ ಆಸ್ತಿ ಕೂತು ಬಂದಿದೆ. ಅಮೆರಿಕ ಅಧ್ಯಕ್ಷರಾಗ್ತಿದ್ದ ಟ್ರಂಪ್ ಭಾರತೀಯ ಮೂಲದವರಿಗೂ ಕೂಡ ಶಾಕ್ ಕೊಟ್ಟಿದ್ದಾರೆ. ಎಲ್ಲ ಸುದ್ದಿಗಳು ಇವತ್ತಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟಲ್ಲಿ. ನಾನು ನಿಮ್ಮ ಶಿವಕುಮಾರ್. ಲಾರಿ ಪಲ್ಟಿಯಾಗಿ 11 ಮಂದಿ ಸಾವನ್ನಪ್ಪಿರುವ ದುರ್ಘಟನೆಯೊಂದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಗುಳ್ಳಾಪುರ ಬಳಿ ಬುಧವಾರ ನಡೆದಿದೆ. ಕುಮಾಟದಲ್ಲಿ ಸಂತೆ ಹಿನ್ನೆಲೆಯಲ್ಲಿ ವ್ಯಾಪಾರಸ್ಥರು ಹಣ್ಣು ಹಾಗೂ ತರಕಾರಿ ಹೊತ್ತು ಲಾರಿಯಲ್ಲಿ ಬರ್ತಿದ್ರು. ಈ ವೇಳೆ ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ಲಾರಿ ಪಲ್ಟಿಯಾಗಿ ಅಪಘಾತ ಸಂಭವಿಸಿದೆ. ಸವಣೂರು ತಾಲೂಕಿನ 28 ವ್ಯಾಪಾರಿಗಳು ಲಾರಿಯಲ್ಲಿ ಪ್ರಯಾಣಿಸುತ್ತಿದ್ರು ಅಂತ ತಿಳಿದು ಬಂದಿದೆ. ಗುಳ್ಳಾಪುರದ ಬಳಿ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದೆ. ಪರಿಣಾಮ 9 ಮಂದಿ ವ್ಯಾಪಾರಿಗಳು ಸ್ಥಳದಲ್ಲೇ ದುರ್ಮರಣವನ್ನಪ್ಪಿದ್ದಾರೆ. ಅಲ್ಲದೆ 18 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಇನ್ನಿಬ್ಬರು ಸಾವನ್ನಪ್ಪಿದ್ದು ಸಾವಿನ ಸಂಖ್ಯೆ 11ಕ್ಕೆ ಏರಿಕೆಯಾಗಿದೆ. ಮತ್ತಷ್ಟು ಜನರ ಸ್ಥಿತಿ ಗಂಭೀರವಾಗಿರುವ ಹಿನ್ನೆಲೆಯಲ್ಲಿ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆಗಳಿವೆ ಅಂತ ತಿಳಿದು ಬಂದಿದೆ. ಘಟನೆಯಲ್ಲಿ ಸಾವನ್ನಪ್ಪಿದವರನ್ನ ಫಯಾಜ್ ಜಮಖಂಡಿ 45 ವರ್ಷ, ವಸೀಂ ಮುಡಗೇರಿ 35 ವರ್ಷ, ಇಜಾಜ್ ಮುಲ್ಲಾ 20 ವರ್ಷ, ಸಾದಿಕ್ ಬಾಷಾ 30 ವರ್ಷ, ಗುಲಾಂ ಹುಸೇನ್ ಜವಳಿ ಅಂತ 40 ವರ್ಷ, ಇಮ್ತಿಯಾಜ್ ಮುಳಕೇರಿ 36 ವರ್ಷ, ಅಲ್ಫಾಜ್ ಜಾಫರ್ ಮಂಡಕ್ಕಿ 25 ವರ್ಷ, ಜಿಲಾನಿ ಅಬ್ದುಲ್ ಜಕಾತಿ 25 ವರ್ಷ, ಅಸ್ಲಾಂ ಬಾಬುಲಿ ಬೆಣ್ಣೆ 24 ವರ್ಷ, ಜಲಾಲ್ ತಾರಾ ಅಂತ 30 ವರ್ಷ ಅಂತ ಗುರುತಿಸಲಾಗಿದೆ. ಇನ್ನು ಘಟನೆ ವೇಳೆ ಲಾರಿಯಲ್ಲಿ ಒಟ್ಟು 28 ವ್ಯಾಪಾರಿಗಳು ಪ್ರಯಾಣ ಮಾಡ್ತಿದ್ದು, ಈ ಘಟನೆಯಿಂದ ಈಗ ಸರ್ಕಾರ ಕೂಡ ಅವರಿಗೆ ಪರಿಹಾರವನ್ನು ಘೋಷಣೆ ಮಾಡಿದೆ. ಮಾಜಿ ಸಚಿವ ಶಿವರಾಮ್ ಹೆಬ್ಬಾರ್ ಮತ್ತು ಶಿಗ್ಗಾವಿಯ ಶಾಸಕ ಪಠಾಣ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳನ್ನು ವಿಚಾರಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರಿಹಾರ ಘೋಷಣೆ ಮಾಡೋದ್ರ ಜೊತೆಗೆ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ, ಕುಟುಂಬಕ್ಕೆ ನೋವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ಟ್ವೀಟ್ ಮಾಡಿದ್ದಾರೆ. ಭಾಳ ದುರಂತಕ್ಕೆ ಇತ್ತೀಚೆಗೆ ಡಿಸೆಂಬರ್ ಅಂತ್ಯದಿಂದ ಇಲ್ಲಿವರೆಗೆ ಅಪಘಾತಗಳು ನಿರಂತರವಾಗಿ ನಡೀತಾನೆ ಇದೆ. ಹಾಗೆ ನೋಡಿದ್ರೆ ಆಗಿಂದಾಗೆ ದೊಡ್ಡ ಮಟ್ಟದ ಅಪಘಾತಗಳು. ಈಗ ಒಂದೇ ಘಟನೆಯಲ್ಲಿ 11 ಮಂದಿ ಸಾವನ್ನಪ್ಪಿರ್ತಕ್ಕಂಥ ದುರಂತ. ಸವಣೂರಿಂದ ಇನ್ನು ಜಸ್ಟ್ 3 ಇಯರ್ಸ್ ಜರ್ನಿ ಆಗಿರೋದಷ್ಟೇ. ಸವಣೂರಿಂದ ಕುಮಟಾಗೆ ಹೋಗುವ ಸನ್ನಿವೇಶದಲ್ಲಿ ಈ ಮಾರ್ಗ ಮಧ್ಯೆ ಈ ಒಂದು ದುರ್ಘಟನೆ ಗುಳ್ಳಾಪುರ ಅನ್ನೋ ಪ್ರದೇಶದಲ್ಲಿ ಆಗಿರ್ತಕ್ಕಂಥದ್ದು. ಅವರ ಆಕ್ರಂದನ ಮತ್ತು ನೋವನ್ನು, ಅರ್ಚಾಟ, ಚೀರಾಟ, ಫ್ಯಾಮಿಲಿಯವರ ಅಳಲನ್ನು ನೋಡೋಕ್ಕಾಗಲ್ಲ. ಬಟ್ ಅತಿಯಾದ ವೇಗವೇದಕ್ಕೆ ಕಾರಣ ಇರಬಹುದು ಅನ್ನೋದು ಮೇಲ್ನೋಟಕ್ಕೆ ಆಗ್ತಿರ್ತಕ್ಕಂಥ ಚರ್ಚೆ. ವೇಗ ದೊಡ್ಡ ಸಮಸ್ಯೆ. ಅವಶ್ಯಕತೆ ಇಲ್ಲ ಅಂದರೆ ಆ ವೇಗ ಕಡಿವಾಣ ಹಾಕೋದು ತುಂಬ ಒಳ್ಳೆಯದು. ಇನ್ನು ಬಿಜೆಪಿಯಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ನಡೀತಾ ಇತ್ತು. ಇದೀಗ ರಾಮುಲು ಎಲ್ಲರ ವಿರುದ್ಧವೂ ಕೂಡ ಸಿಡಿದಿದ್ದಾರೆ. ರಾಮುಲು ಸಿಡಿದೇಳಲು ಕಾರಣ ಏನು ಅಂತ ನೋಡೋದಾದರೆ, ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆಗೆ ಕೌಂಟೌನ್ ಶುರುವಾಗಿದೆ. ಹೀಗಾಗಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದ ರಾಧಾ ಮೋಹನ್ ದಾಸ್ ಸರಣಿ ಸಭೆ ನಡೆಸಿದ್ದಾರೆ. ನಿನ್ನೆ ಕೋರ್ ಕಮಿಟಿ ಸಭೆಗೂ ಮುನ್ನ ಶಾಸಕರು, ಸಂಸದರು, ಪರಿಷತ್ ಸದಸ್ಯರು, ವೀಕ್ಷಕರ ಜೊತೆ ಸಭೆ ನಡೆಸಿದರು. ಬಳಿಕ ಸಂಜೆ ಕೋರ್ ಕಮಿಟಿ ಸಭೆಯು ನಡೆದಿತ್ತು. ಈ ಸಭೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರು ಉಸ್ತುವಾರಿ ರಾಧಾ ಮೋಹನ್ ದಾಸ್ ವಿರುದ್ಧ ಕೆಂಡಮಂಡಲರಾಗಿದ್ದು ಪಕ್ಷ ತೊರೆಯುವ ಮಾತುಗಳನ್ನು ಆಡಿದ್ದಾರೆ. ಅಲ್ಲದೆ ದೂರವಾಣಿ ಮೂಲಕ ಹೈಕಮಾಂಡ್ ನಾಯಕರಿಗೆ ದೂರು ನೀಡಿದ್ದಾರೆ. ಕೋರ್ ಕಮಿಟಿ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಸಂಡೂರು ವಿಧಾನಸಭೆ ಉಪಚುನಾವಣೆ ಸೋಲಿನ ಬಗ್ಗೆ ಚರ್ಚೆಯಾಗಿದ್ದು, ಈ ವೇಳೆ ರಾಜ್ಯ ಬಿಜೆಪಿ ಕೋರ್ ಕಮಿಟಿಯಲ್ಲಿ ಬಿ ಶ್ರೀರಾಮುಲು ಮೇಲೆಯೇ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಉಪಚುನಾವಣೆಯಲ್ಲಿ ಶ್ರೀರಾಮುಲು ಕೆಲಸ ಮಾಡಿಲ್ಲ ಎನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಇದರಿಂದ ಅಸಮಾಧಾನಗೊಂಡ ಶ್ರೀರಾಮುಲು ಇನ್ನೂ ಕೂಡ ಉಪಚುನಾವಣೆ ಸೋಲಿನ ಕುರಿತು ವರದಿಯನ್ನೇ ಕೊಟ್ಟಿಲ್ಲ, ಸದಾನಂದಗೌಡ ಸಮಿತಿ ಉಪಚುನಾವಣೆ ಕುರಿತು ವರದಿಯನ್ನೇ ಕೊಟ್ಟಿಲ್ಲ, ಅದಕ್ಕೂ ಮೊದಲು ನೀವು ಹೇಗೆ ಕೆಲಸ ಮಾಡಿಲ್ಲ ಎಂತೀರಿ ಅಂತ ಸಭೆಯಲ್ಲೇ ಪ್ರಶ್ನೆ ಮಾಡಿದ್ದಾರೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಏನೋ ಉತ್ತರ ಪ್ರದೇಶದವರು, ರಾಜ್ಯಾಧ್ಯಕ್ಷರಾಗಿ ನೀವಾದರೂ ಹೇಳಿ ನಮ್ಮ ರಕ್ಷಣೆ ಬರಬೇಕಲ್ವೇ ಅಂತ ವಿಜೇಂದ್ರ ಅವರನ್ನೇ ಕೇಳಿದ್ದಾರೆ ರಾಮುಲು ಅವರು. ಇದಕ್ಕೆ ವಿಜೇಂದ್ರ ರಿಯಾಕ್ಟ್ ಮಾಡಿಲ್ಲ. ನನ್ನ ಬಗ್ಗೆಯೂ ಹೀಗೆ ಹೇಳಿದ್ದಾರೆ, ಉತ್ತರಿಸಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ರಾಮುಲು, ನಿಮಗೆ ಇಷ್ಟ ಇಲ್ಲ ಅಂತಾದರೆ ಬೇಕಾದರೆ ನನ್ನ ಪಕ್ಷದಿಂದ ಹೊರ ಹಾಕಿಲ್ಲ, ನಾನೇ ಪಕ್ಷ ಬಿಡ್ತೀನಿ. ಅದಕ್ಕೂ ಮುಂಚಿತವಾಗಿ ಏನಾಗಿದೆ ಅಂತ ಹೇಳಿ ಪಕ್ಷ ಬಿಡ್ತೀನಿ. ಮೋದಿ, ಅಮಿತ್ ಶಾ, ಹೈಕಮಾಂಡ್ ಎಲ್ರಿಗೂ ಏನಾಗಿದೆ ಎಂದು ಹೇಳ್ತಾನೆ. ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೇನೆ. ಇಲ್ಲಿ ಸುಮ್ಮನಿದ್ರೆ ಬೆಲೆ ಇಲ್ಲ, ಕೆಲಸ ಮಾಡಿದವರಿಗೆ ಬೆಲೆಯೇ ಇಲ್ಲ ಅಂತ ರಾಮುಲು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೈಕಮಾಂಡ್ಗೆ ಶ್ರೀರಾಮುಲು ದೂರು. ಇನ್ನು
ಕೋರ್ ಕಮಿಟಿಯಲ್ಲಿನ ಬೆಳವಣಿಗೆ ಬಗ್ಗೆ ಶ್ರೀರಾಮುಲು ಹೈಕಮಾಂಡ್ ನಾಯಕರಿಗೆ ದೂರವಾಣಿ ಕರೆ ಮಾಡಿ ದೂರನ್ನು ಕೊಟ್ಟಿದ್ದಾರೆ. ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಹಾಗೂ ಸಂಘ ಪರಿವಾರದ ಇಬ್ಬರು ಮುಖಂಡರಿಗೆ ಕರೆ ಮಾಡಿ ಕೋರ್ ಕಮಿಟಿಯಲ್ಲಿ ಅವಮಾನವಾಗುವ ರೀತಿಯಲ್ಲಿ ನಡೆಸಿಕೊಳ್ಳಲಾಗಿದೆ ಅಂತ ಅಳಲನ್ನು ತೋಡಿಕೊಂಡಿದ್ದಾರೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ಗೆ ತಪ್ಪು ಮಾಹಿತಿ ನೀಡಲಾಗಿದೆ. ಶಾಸಕ ಜನಾರ್ದನ್ ರೆಡ್ಡಿ ಮಾತು ಕೇಳಿ ನನ್ನ ವಿರುದ್ಧ ದೂರು ನೀಡಿದ್ದಾರೆ. ಅಲ್ಲದೆ ನಿನ್ನೆ ನಡೆದ ಸಭೆಯಲ್ಲಿ ನನ್ನನ್ನು ಅವಮಾನ ಮಾಡಲಾಗಿದೆ. ST ನಾಯಕತ್ವದ ಬಗ್ಗೆ ಸಭೆಯಲ್ಲಿ ಅವಮಾನ ಮಾಡಲಾಗಿದೆ. ಈ ರೀತಿಯ ಘಟನೆಗಳು ನಡೆದರೆ ಪಕ್ಷದಲ್ಲಿ ದುಡಿಯೋದು ಕಷ್ಟ ಅಂತ ಹೇಳಿದ್ದಾರೆ. ಪಕ್ಷ ಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ. ಎಲ್ಲರ ವಿರುದ್ಧ ಆಧಾರರಹಿತ ಮಾತನಾಡುವುದು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಸಂತೋಷ್ ಮುಂದೆ ಅಸಮಾಧಾನ ಹೊರಹಾಕಿದ್ದಾರೆ. ಈ ಎಲ್ಲಾ ಮಾತುಗಳನ್ನ ಕೇಳಿಸಿಕೊಂಡ BL ಸಂತೋಷ್ ರಾಮುಲುರನ್ನ ಸಮಾಧಾನ ಪಡಿಸಿದ್ದಾರೆ. ನಿಮ್ಮ ಹಾಗೂ ನಿಮ್ಮ ಸಾಮರ್ಥ್ಯದ ಬಗ್ಗೆ ಪಕ್ಷಕ್ಕೆ ಅರಿವಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಲ್ಲಾ ಘಟನೆಗಳನ್ನ ಗಮನಿಸುತ್ತಿದ್ದೇವೆ. ರಾಜಕಾರಣದಲ್ಲಿ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಇದನ್ನ ಪಕ್ಕಕ್ಕೆ ಇಟ್ಟು ಪಕ್ಷ ಸಂಘಟನೆ ಬಗ್ಗೆ ಗಮನ ಹರಿಸಿ ಹೈಕಮಾಂಡ್ ಎಲ್ಲವನ್ನ ಬಗೆಹರಿಸುತ್ತೆ ಅಂತ ರಾಮುಲು ಅವರಿಗೆ ಸಂತೋಷ್ ಜಿ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಬಂದಿದೆ. ದುರಂತ ಬಿಜೆಪಿದು. ಹೇಳೋರಿಲ್ಲ ಕೇಳೋರಿಲ್ಲ. ರಾಜಕೀಯದಲ್ಲಿ ಅತಿ ಅನುಭವಸ್ಥರು ಇದ್ದಾರೆ ಬಿಜೆಪಿ, ಅನುಭವ ಇರೋರು. ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಆದ್ಮೇಲೆ ವಿಜಯೇಂದ್ರ ಪಕ್ಷದಲ್ಲಿ ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗಲಿ ವಿಫಲವಾದ ಕಾರಣ ಈ ಗುಂಪುಗಾರಿಕೆ, ಈ ಗದ್ದಲ, ಗಲಾಟೆ, ಬಾಯಿಗೆ ಬಂದಂಗೆ ರಮೇಶ್ ಜಾರಕಿಹೊಳಿ ಯತ್ನಾಳ್ ಮಾತಾಡಿರೋ ಹೈಕಮಾಂಡ್ ಕ್ರಮ ಕೈಗೊಳ್ಳಲ್ಲ. ಇಲ್ಲಿ ರಾಮುಲು ಅವ್ರ ಬಗ್ಗೆ ಮಾತನಾಡ್ತಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್. ಇದು ದುರಂತ. ಅದು ಜನಾರ್ದನ್ ರೆಡ್ಡಿ ರಾಮುಲು ಅವ್ರ ದೋಸ್ತೆ ಇಲ್ಲಿ ದೂರು ಕೊಟ್ಟಿದ್ದಾರೆ, ಹಾಕೊಟ್ಟಿದ್ದಾರೆ ಅನ್ನೋ ಆರೋಪ ಅವ್ರದ್ದು. ಸಿಟ್ಟು. ಇನ್ನೊಂದು ಕಡೆ ವಿಜಯೇಂದ್ರ ನೀವು ಹೇಳಕ್ಕಿಲ್ವಾ, ಅವ್ರಿಗೇನೋ ಅರ್ಥ ಆಗಲ್ಲ, ಉತ್ತರ ಪ್ರದೇಶವ್ರು ನೀವು ಹೇಳಕ್ಕಿಲ್ವಾ ಅಂದರೆ ನನಗೂ ಹಂಗೆ ಆಗಿದೆ ಅಂತ ವಿಜಯೇಂದ್ರ ಹೇಳ್ತಾರಂತ. ಅಂದರೆ ವಿಜಯೇಂದ್ರ ಅವ್ರ ವಿರುದ್ಧನೂ ಇದೇ ಥರದ ಆರೋಪಗಳಿವೆ ಅಂತ. ಸೊ ಹಾಗಾಗಿ ಬಿಜೆಪಿಯಲ್ಲಿ ಅಧ್ಯಕ್ಷ ಬದಲಾವಣೆಯ ಚರ್ಚೆಯ ನಡುವೆ ರಾಮುಲು ರೋಚೆ ಗೆದ್ದಿರೋದು ಬಿಜೆಪಿಗೆ ಒಂದು ರೀತಿ ಹೊಡ್ತಾ ಅಂತ ಅನ್ಬೋದು. ಯಾಕೆಂದರೆ 2018 ಚುನಾವಣೆಯಲ್ಲಿ ನಾನು CM, ರಾಮುಲು DCM ಅಂತಾನೆ ಕ್ಯಾಂಪೇನ್ ಮಾಡ್ತಾರೆ ಯಡಿಯೂರಪ್ಪ. ಬಟ್ ಸರ್ಕಾರ JDS ಕಾಂಗ್ರೆಸ್ ಸರ್ಕಾರ ಬೀಳಿಸಿ ಯಡಿಯೂರಪ್ಪ ಸರ್ಕಾರ ಬಂದಮೇಲೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ, ರಾಮುಲು ಅವರನ್ನು DCM ಮಾಡಲ್ಲ. ಒಕ್ಕಲಿಗರಿಂದ DCM ಮಾಡ್ತಾರೆ, ಲಿಂಗಾಯತರಿಂದ ಮಾಡ್ತಾರೆ, ದಲಿತರಿಂದ ಮಾಡ್ತಾರೆ. ಅವ್ರ ST ಸಮುದಾಯದವ್ರನ್ನ DCM ಮಾಡೋದಿಲ್ಲ ಬಿಜೆಪಿ ಅವರು. ಯಡಿಯೂರಪ್ಪ CM ಆದಾಗಲೂ ಮಾಡಲ್ಲ, ಬೊಮ್ಮಾಯಿ CM ಆದಾಗಲೂ ಮಾಡಲ್ಲ. ಬರೀ ಓಟ್ಗಳನ್ನ ST ಸಮುದಾಯದ ಓಟ್ ಪಡ್ಕೋತಾರೆ ಬಿಜೆಪಿ ಅವರು, DCM ಮಾಡಲ್ಲ. ಆ ಕಾರಣಕ್ಕೆ ಎಲ್ಲರೂ ಈ ಸರಿ ಸಾರಾಸಗಡಾಗಿ ಕಾಂಗ್ರೆಸ್ ಕೋಟ್ ಹಾಕವ್ರೆ. ST ಸಮುದಾಯದ ನಾಯಕರು ರಮೇಶ್ ಜಾರಕಿಹೊಳಿ ನಾನ್ ST ಕಾನ್ಸ್ಟಿಟ್ಯೂನ್ಸಿ ಜನರಲ್ ಗೆದ್ದಿರೋದು. ಬಾಲಚಂದ್ರ ಜಾರಕಿಹೊಳಿ ಕೂಡ ಬಹುತೇಕ ಜನರಲ್ ಕಾನ್ಸ್ಟಿಟ್ಯೂನ್ಸಿ ಅವ್ರದ್ದು. ಸೊ ಹಾಗಾಗಿ ರಾಮುಲು ಅವ್ರನ್ನ ತುಳಿಯುವಂಥ, ಅವ್ರನ್ನ ಪಕ್ಷದಲ್ಲಿ ಕಡೆಗಣಿಸುವಂಥ ಕೆಲಸ, ಅನಾವಶ್ಯಕ ಆರೋಪ ಮಾಡ್ತಕ್ಕಂಥ ಕೆಲಸ ಬಿಜೆಪಿಗೆ ನಷ್ಟ ಅನ್ನೋ ದಾಟಿಯಲ್ಲಿ ರಾಮುಲು ಮಾತಾಡಿದ್ದಾರೆ. ಅದು ಸತ್ಯ ಕೂಡ ಹೌದು. ಬಿಜೆಪಿಯಲ್ಲಿ ST ನಾಯಕರು ಯಾರು ಅಂದರೆ ಸ್ಟ್ರಾಂಗ್, ಅದು ರಾಮುಲು. ಬಟ್ ಬಿಜೆಪಿ ಮನೆಯೊಂದು 3, 4, 5, 6, 7, 8 ಬಾಗಿಲುಗಳು 10 ದಾಟಬಹುದು, ಹಂಗಾಗಿದೆ ಕತೆ. ಬಟ್ ಹೈಕಮಾಂಡ್ ನರೇಂದ್ರ ಮೋದಿ, ಅಮಿತ್ ಶಾ ಸ್ಟ್ರಾಂಗ್ ಅಂತಾರೆ. ಕರ್ನಾಟಕದ ಒಂದು ಕಿತ್ತಾಟ ಸರಿ ಮಾಡೋಕ್ಕಾಗಲ್ಲ ಇವ್ರ ಕೈಲಿ. ದುರಂತ ಅಂತ ಕಾರ್ಯಕರ್ತರೇ ಬೈಕತ್ತ ಅವ್ರೀಗ. ಅವ್ರ ಕಾರ್ಯಕರ್ತರೇ ಬಿಜೆಪಿ ನಾಯಕರನ್ನ ಹೈಕಮಾಂಡ್ನ ಬೈಯುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ನೋಡ್ಬೇಕೇನು ಅಂತ. ಇನ್ನೊಂದು ಕಡೆ ಇನ್ನು 2 ತಿಂಗಳಲ್ಲಿ ಯತ್ನಾಳ್ ವಿಪಕ್ಷ ನಾಯಕ ಆಗ್ತಾರೆ ಅಂತ ಬಿಜೆಪಿ MLA ಹರಿಹರ ಶಾಸಕ BP ಹರೀಶ್ ಹೇಳಿದ್ದಾರೆ. ಹಿಂಗೆ ವಿಜಯಪುರ ಶಾಸಕ ಹಾಗೂ ಕೇಂದ್ರದ ಮಾಜಿ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇನ್ನು 2 ತಿಂಗಳೊಳಗೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗುವ ಸಾಧ್ಯತೆ ಇದೆ ಅಂತ ಬಿಜೆಪಿ ಶಾಸಕ BP ಹರೀಶ್ ಮಂಗಳವಾರ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಪಕ್ಷ ಕಟ್ಟಲು ಅಗತ್ಯವಿರುವ ನಾಯಕತ್ವ ಗುಣ ಯತ್ನಾಳ್ ಅವರಲ್ಲಿದೆ. ಯತ್ನಾಳ್ ಅವರು ರಾಜ್ಯ ಬಿಜೆಪಿಯ ಮಾಸ್ ಲೀಡರ್ ಆಗಿದ್ದು ಯಾವುದೇ ರಾಜಿ ಇಲ್ಲದೆ ಎದುರಾಳಿಗಳನ್ನು ಎದುರಿಸಿದ್ದಾರೆ. ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ರಾಜಕಾರಣ ಮಾಡೋದಿಲ್ಲ. ಯತ್ನಾಳ್ ಮತ್ತು ಶಾಸಕ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿ 2 ಕಣ್ಣುಗಳಿದ್ದಂತೆ ಅಂತ BP ಹರೀಶ್ ಹೇಳಿದ್ದಾರೆ. ಇದೇ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ವಿಜಯೇಂದ್ರ ಯಾವಾಗಲೂ ಪೂಜ್ಯ ತಂದೆಯವರು ಅಂತ ಹೇಳಿಕೊಂಡೇ ಬಂದಿದ್ದಾರೆ. ಅವರು ಕೇವಲ ತಮ್ಮ ತಂದೆ BS ಯಡಿಯೂರಪ್ಪ ಹೆಸರನ್ನು ಹೇಳೋದನ್ನು ಬಿಟ್ಟು ತಮ್ಮ ಸಾಧನೆ ಏನು, ಪಕ್ಷಕ್ಕೆ ತಮ್ಮ ಕೊಡುಗೆ ಏನು ಅಂತ ತಿಳಿಸಬೇಕು ಅಂತ ಕೂಡ ಕೇಳಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಕಟ್ಟಲು ತಮ್ಮ ಜೀವವನ್ನೇ ಮುಡಿಪಾಗಿಟ್ಟವರು ಅನೇಕರಿದ್ದಾರೆ. ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟಿಲ್ಲ. ರಮೇಶ್ ಜಾರಕಿಹೊಳಿ ಅವರ ಬಗ್ಗೆ ಮಾತನಾಡುವಾಗ ವಿಜಯೇಂದ್ರ ಅವರು ಹೀಗೆಲ್ಲ ಮಾತನಾಡಿದ್ರೆ ರಾಜ್ಯದಲ್ಲಿ ಓಡಾಡುವುದು ಕಷ್ಟವಾಗುತ್ತದೆ ಎಂಬ ಬೆದರಿಕೆ ಹೇಳಿಕೆ ನೀಡಿದ್ದೇ ಅವರಿಗೆ ಅನುಭವದ ಕೊರತೆ ಇರೋದನ್ನ ಸಾಬೀತುಪಡಿಸುತ್ತದೆ. ರಮೇಶ್ ಜಾರಕಿಹೊಳಿ ಅವರು BS ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿ ಮಾಡಲೆಂದೇ ಬಿಜೆಪಿಗೆ ಬಂದವರು ಎಂಬುದನ್ನ ವಿಜಯೇಂದ್ರ ಮರ್ತಿದ್ದಾರೆ ಅಂತ ವಾಗ್ದಾಳಿನ ನಡೆಸಿದರು. ಇನ್ನು ಬಿಜೆಪಿಗೆ ಕಾಂಗ್ರೆಸ್ನ 17 ಶಾಸಕರು JDS ಅವರು ಬಂದರು. ಆ ಕಾರಣಕ್ಕೆ
ಸರ್ಕಾರ ರಚನೆಯಾಗಿದ್ದು ಅದರ ಅರಿವಿರಬೇಕು ವಿಜೇಂದ್ರಂಗೆ. ಜೊತೆಗೆ ಚುನಾವಣೆಯಲ್ಲಿ ನಾಗರಾಜ್ ಗೌಡ್ರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿರೋ ಶಿಕಾರಿಪುರದಿಂದ ವಿಜೇಂದ್ರ ಸೋಲ್ತಿದ್ರು. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ವಿಜೇಂದ್ರ ಅವರ ಆಯ್ಕೆ ಕಾಂಗ್ರೆಸ್ನ ಭಿಕ್ಷೆ ಎಂದು ಹೇಳಿದ್ರು. ವಿಜೇಂದ್ರ ಅದಕ್ಕೆ ಈಗಲೂ ಏನೂ ಉತ್ತರ ಕೊಟ್ಟಿಲ್ಲ. ಯಡಿಯೂರಪ್ಪ ಅವರ ಸಹಿ ಫೋರ್ಜರಿ ಮಾಡಿದ್ದಾರೆಂಬ ಕಾಂಗ್ರೆಸ್ಸಿಗರ ಆರೋಪದ ವಿರುದ್ಧವೂ ಪ್ರತಿಭಟಿಸಿಲ್ಲ. ಇನ್ನು ಆಡಳಿತ ಪಕ್ಷವನ್ನು ಕಟ್ಟಿಹಾಕಲು ಅವರು ಸದನದಲ್ಲಿ ಅರ್ಧ ಗಂಟೆಯೂ ಇರೋದಿಲ್ಲ. ಇಂತಹ ಅಧ್ಯಕ್ಷರಿಗಿಂತ ಅನುಭವಿ, ದಕ್ಷ ಹಾಗೂ ಭ್ರಷ್ಟಾಚಾರ ಆರೋಪ ಮುಕ್ತ ಅಧ್ಯಕ್ಷರ ಅಗತ್ಯತೆ ಇದೆ ಅಂತ ಹರೀಶ್ ಹೇಳಿದ್ದಾರೆ. ಒಟ್ಟಿನಲ್ಲಿ ಯಾವ ಹೈಕಮಾಂಡ್ ಬಂದರೂ ಕ್ಯಾರೆ ಅಂತ ಇಲ್ಲ. ನಿನ್ನೆ ಮೀಟಿಂಗ್ ಅರ್ಧಕ್ಕರ್ಧ ಜನ ಸ್ಕಿಪ್ಪು, ತಲೆನೇ ಕೆಡ್ಸ್ಕೊತಿಲ್ಲ. ಹೈಕಮಾಂಡ್ ಏನು ಮಾಡುತ್ತೆ ಮಾಡಲಿ ಅಂತ ಬಿದ್ದವ್ರೆ. ಬಟ್ BJP ಭಿನ್ನಮತ ಕೈಮೀರಿ ಹೋದಂಗಿದೆ. ಮೋದಿ ಅಮಿತ್ ಶಾನೇ ಎಂಟ್ರಿ ಆಗಬೇಕು ಅಂತ ಕಾಣುತ್ತೆ. ಇದಕ್ಕೆ ಯಾರ ಮಾತು ಕೇಳ್ತಿಲ್ಲ ಇಲ್ಲಿ. BJP ಸನ್ನಿವೇಶ ಇದು. JDS ಇನ್ನೊಂದು, JDS ನಾಯಕರಿಗೆ ಸುಪ್ರೀಂ ಕುಮಾರಸ್ವಾಮಿ ಅವರು ದೇವೇಗೌಡರಿಗೆ ಮೈಸೂರಿನ GT ದೇವೇಗೌಡರು ಸವಾಲು ಹಾಕವ್ರೆ. ತಾಕತ್ತಿದ್ರೆ ಉಚ್ಚಾಟಿಸಿ, ಅರೆ ನಿಮ್ಗೆ ತಾಕತ್ತಿಲ್ಲ ಅಂತ. ಹೌದು, JDS ಪಕ್ಷದಿಂದ ಅಂತರ ಕಾಯ್ದುಕೊಂಡಿರುವ ಶಾಸಕ GT ದೇವೇಗೌಡ ಅವರು ತಮ್ಮನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವ ತಾಕತ್ ನಾಯಕರಿಗೆ ಇಲ್ಲ ಅಂತ ಬುಧವಾರ ಪಕ್ಷದ ನಾಯಕರ ವಿರುದ್ಧ ಗುಡುಗಿದ್ದಾರೆ. ಮೈಸೂರಿನ ರಾಮಲಲ್ಲಾ ಮೂರ್ತಿ ಕೆತ್ತಲು ಶಿಲೆ ದೊರೆತ ಸ್ಥಳದಲ್ಲಿ ಪೂಜೆ ಸಲ್ಲಿಸಿದ GT ದೇವೇಗೌಡರು ಬಳಿಕ ಮಾತನಾಡಿದ್ರು. ಶ್ರೀರಾಮನ ಸನ್ನಿಧಿಯಲ್ಲಿ ಮಾತನಾಡ್ತಿದ್ದೇನೆ. ಯಾವುದೇ ಪಕ್ಷದ ನಾಯಕರು ಪಕ್ಷ ಸೇರುವ ಆಮಿಷದೊಂದಿಗೆ ನನ್ನನ್ನು ಸಂಪರ್ಕಿಸಿಲ್ಲ ಮತ್ತು ನಾನು ಸಹ ಯಾವುದೇ ಪಕ್ಷ ಸೇರ್ತಾ ಇಲ್ಲ ಅಂತ ಹೇಳಿದರು. ಇದೇ ವೇಳೆ ಪಕ್ಷದಿಂದ ಉಚ್ಚಾಟನೆ ವಿಚಾರವಾಗಿ ಮಾತನಾಡಿದ GT ದೇವೇಗೌಡ ಅವರು, ನಾನು ಬೇರೆ ಯಾವುದೇ ಪಕ್ಷದ ಸಭೆಗಳಲ್ಲಿ ಭಾಗವಹಿಸಿಲ್ಲ. ನನ್ನ ಮೇಲೆ ಆಗಲಿ ಯತ್ನಾಳ್ ಮೇಲೆ ಆಗಲಿ ಕ್ರಮ ಕೈಗೊಳ್ಳಲು ನಾಯಕರಿಗೆ ದಮ್ ಬೇಕು ಅಂತ JDS BJP ಇಬ್ಬರು ನಾಯಕರಿಗೂ ಸವಾಲು. ಇವರು JDS ಅವ್ರಿಗೆ ಸವಾಲು, ಯತ್ನಾಳ್ ಮೇಲೆ ತಾಕತ್ತಿರೋ ಕ್ರಮ ಕೈಗೊಳ್ಳಿ ನೋಡೋಣ. ದಮ್ಮು ಇಲ್ಲ, ತಾಕತ್ತಿಲ್ಲ ಅಂತ ದಳದ ನಾಯಕರಿಗೆ, BJP ನಾಯಕರಿಗೆ GT ದೇವೇಗೌಡರು ಸವಾಲು ಹಾಕವ್ರೆ. ಯಾಕಂದ್ರೆ ಮೈತ್ರಿ ಕತೆ ಮಾತ್ರ, ಮೈತ್ರಿಯಲ್ಲಿ ಮಹಾಯುದ್ಧ, ಅವ್ರವ್ರ ಪಾರ್ಟಿ ವಿರುದ್ಧನೇ ದುರಂತ. ಏನು DK ಶಿವಕುಮಾರ್ CM ಚರ್ಚೆ. ಜೈನ ಮುನಿಗಳು ಸಹ ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತ ಹೇಳಿದ್ದಾರೆ. ಅದಕ್ಕೇನು ಅಂತ ನೋಡೋದಾದ್ರೆ, DKಶಿ CM ಆಗಬೇಕು ಎಂಬ ಕೂಗು ಮತ್ತೆ ಕೇಳಿ ಬಂದಿದೆ. ಪಾರ್ಶ್ವನಾಥರ ಮಹೋತ್ಸವದಲ್ಲಿ DKಶಿಯ ಹೆಬ್ಬಯಕೆಗೆ ಜೈನ ಆಚಾರ್ಯರು ನೀರೆರೆದಿದ್ದಾರೆ. ಹುಬ್ಬಳ್ಳಿಯ ವರೂರು ನವಗ್ರಹ ಕ್ಷೇತ್ರದಲ್ಲಿ ಪಾರ್ಶ್ವನಾಥರ ಮಹಾಮಸ್ತಾಭಿಷೇಕ ಕಾರ್ಯಕ್ರಮ ನಡೀತಿದೆ. ಈ ಕಾರ್ಯಕ್ರಮದಲ್ಲಿ ನಿನ್ನೆ DCM DK ಶಿವಕುಮಾರ್ ಭಾಗಿಯಾಗಿದ್ದರು. ಇದೇ ವೇಳೆ ವರೂರ ಕ್ಷೇತ್ರದ ಆಚಾರ್ಯ ಗುಣಧರ ನಂದಿ ಮಹಾರಾಜರು, ಆಚಾರ್ಯ ಗುರುದೇವ ಕುಂತುಸಾಗರ ಸೇರಿ ವೇದಿಕೆ ಮೇಲಿದ್ದ ಎಲ್ಲ ಆಚಾರ್ಯರು ಕೈಯೆತ್ತಿ ನೀವೇ ಮುಂದಿನ CM ಆಗಬೇಕು ಅಂತ ಆಶೀರ್ವಾದ ಮಾಡಿದ್ದಾರೆ. ಒಂದು ಹಂತಕ್ಕೆ ನನಗೆ ಅವಕಾಶ ಮಾಡಿಕೊಡಬೇಕು ಎಂದು ತಮ್ಮ ಗುರುಗಳು ಆಶೀರ್ವಾದ ಮಾಡಿದ್ದಾರೆ. ಅದು ಇವರಿಗೆ ಬಿಟ್ಟಿರುವ ವಿಚಾರ. ಹಿಂದೆ ನಮ್ಮ ವಿನಯ್ ಗುರುಜಿ ಕೂಡ ಹೇಳಿದರು. ಆಗ ನಾನು ಅವ್ರಿಗೆ ಹೇಳಿದೆ, ನೀವೀಗೆ ಹೇಳಿದಾಗಲೆಲ್ಲ ಅನೇಕರು ನಮಗೆ ಏಟು ಹೊಡಿತಾರೆ, ಆ ವಿಚಾರವನ್ನು ಚರ್ಚೆ ಮಾಡೋದು ಬೇಡ. ಜೈನ ಗುರುಗಳು ಆಶೀರ್ವಾದ ಮಾಡಿದಾಗ ನಾವು ಏನು ಹೇಳೋಕ್ಕಾಗತ್ತೆ, ನಮಗೆ ಪಕ್ಷ ಮುಖ್ಯ, ಪಕ್ಷ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ಬದ್ಧ ಅಂತ DK ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾರು ಆಶೀರ್ವಾದ ಮಾಡೋಣ, ಆಶೀರ್ವಾದ ಬೇಕಾಗಿರೋದು ಹೈಕಮಾಂಡ್ದು, ಸ್ವಾಮಿಗಳದಲ್ಲ, ಬೆಂಬಲಿಗರದಲ್ಲ ಅನ್ನೋ ದಾಟಿಗೆ DK ಶಿವಕುಮಾರ್ ಬಂದಂಗೆ ಕಾಣ್ತಾ ಇದೆ. ಈಗಾಗಲೇ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿದೆ, ಯಾರು ತುಟಿಕ್ ಪಿಟಿಕ್ ಅನ್ಬೇಡಿ CM ಮತ್ತು ಅಧ್ಯಕ್ಷಗಿರಿ ಬಗ್ಗೆ ಅಂತ. ಹಾಗಾಗಿ KPC ಅಧ್ಯಕ್ಷರು DK ಶಿವಕುಮಾರ್ ಅವರೇ, ಸ್ವಾಮಿಗಳು ನಿಮ್ಮ ಖುಷಿಗೆ ನೀವೇನಾರು ಹೇಳ್ಕೊಳ್ಳಿ, ನೀವು ಹೇಳಿದಾಗೆಲ್ಲ ಬಂದು ನಮ್ಗೆ ಹೊಡಿತಾರೆ ನಮ್ಮ ಪಾರ್ಟಿಲಿ, ಅಂದರೆ ಲೈಕ್ ಟಾರ್ಗೆಟ್ ಮಾಡ್ತಾರೆ, ವಿರೋಧ ಮಾಡ್ತಾರೆ ಅನ್ನೋ ದಾಟಿ ಹೇಳಿಕೆನ ಕೊಟ್ಟಿದ್ದಾರೆ. ಹೈಕಮಾಂಡ್ ಇದೆ ಅಂತ ಹೇಳ್ತಾರೆ, ನೋಡ್ಬೇಕು ಹೈಕಮಾಂಡ್ ಏನು ಮಾಡುತ್ತೆ ಅಂತ. ಇನ್ನೊಂದು ಕಡೆ ಸಿದ್ದರಾಮಯ್ಯನವ್ರ ಕ್ಷೇತ್ರ ವರುಣಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರು ಊರು ಕಾಲಿಡಬೇಡಿ ಅಂತ ಊರವ್ರನ್ನ ಬೋರ್ಡ್ ಹಾಕವ್ರೆ. ಊರವರೆಲ್ಲ ಅಪೋಸಿಷನ್ ಪಾರ್ಟಿಯವರು ಹಾಕಿರ್ತಾರೆ, ಆ ಪಾರ್ಟಿಯವ್ರಂತ ಹಾಕಕ್ಕೆ ಸಾಧ್ಯ ಇಲ್ಲ. ಅವ್ರು ಏನೇ ಮಾಡಲಿ ಮಾಡದೆ ಹೋಗಲಿ. ಘಟನೆ ಏನು ಅಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಧಾನಸಭಾ ಕ್ಷೇತ್ರವಾದ ವರುಣಾದಲ್ಲೇ ಜನರು ಕಾಂಗ್ರೆಸ್ ನಾಯಕರಿಗೆ ಬಹಿಷ್ಕಾರ ಹಾಕಿದ ಬೆಳವಣಿಗೆ ಎಂದು ಮಂಗಳವಾರ ನಡೆದಿದೆ. ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಸೇರಿದಂತೆ ಚುನಾವಣೆಗೂ ಮುನ್ನ ಸಿದ್ದರಾಮಯ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ HC ಮಹದೇವಪ್ಪ ನೀಡಿದ ಭರವಸೆಗಳನ್ನು ಈಡೇರಿಸದ ಕಾರಣ ಬೇಸತ್ತ ಗ್ರಾಮಸ್ಥರು ಕಾಂಗ್ರೆಸ್ ನಾಯಕರಿಗೆ ಬಹಿಷ್ಕಾರ ಹಾಕಿದ್ದಾರೆ. ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆಗೆ MLC ಯತೀಂದ್ರ ಸಿದ್ದರಾಮಯ್ಯ ಅವರು ಶಂಕುಸ್ಥಾಪನೆ ನೆರವೇರಿಸಿ ಪ್ರತಿಷ್ಠಾನಕ್ಕೆ 3 ಲಕ್ಷ ಮೀಸಲಿಟ್ಟಿದ್ರು. ಬಳಿಕ ಸಮುದಾಯ ಮುಖಂಡರು 20 ಲಕ್ಷ ಮೀಸಲಿಡುವಂತೆ ಮನವಿ ಮಾಡಿದ್ರು. ಆದರೆ ಸರ್ಕಾರ 3 ಲಕ್ಷ ನೀಡೋದಾಗಿ ತಿಳಿಸಿದ್ದು ಇದೇ ಅಸಮಾಧಾನಕ್ಕೆ ಕಾರಣವಾಗಿದೆ ಎಂದು ಹೇಳಲಾಗ್ತಿದೆ. ಇದೀಗ ವರುಣಾದ ನಗರ್ಲೆ ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡರಿಗೆ ನಿಷೇಧ ಹೇರಲಾಗಿದೆ ಎಂಬ ಫ್ಲೆಕ್ಸ್ಗಳು ಅಲ್ಲಲ್ಲಿ ಕಾಣಿಸಿಕೊಂಡಿವೆ. ಕಾಂಗ್ರೆಸ್ ಮುಖಂಡರಿಗೆ ನಮ್ಮ ಗ್ರಾಮದ ಒಳಗೆ ಪ್ರವೇಶವಿಲ್ಲ ಎಂದು ಬ್ಯಾನರ್ಗಳಲ್ಲಿ ಬರೆಯಲಾಗಿದೆ. ನಗರ್ಲೆ ಗ್ರಾಮದ ಕಾಂಗ್ರೆಸ್ ಮುಖಂಡರು ಕೈಲಾಗದವರು,
ಆದ ಕಾರಣ ಯಾವುದೇ ಕಾಂಗ್ರೆಸ್ ಮುಖಂಡರನ್ನ ಗ್ರಾಮಕ್ಕೆ ನಿಷೇಧಿಸಲಾಗಿದೆ ಅಂತ ಫ್ಲೆಕ್ಸ್ ಹಾಕಲಾಗಿದೆ. ಈ ಕುರಿತ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಹಿನ್ನೆಲೆ ಇದೀಗ ಬ್ಯಾನರ್ ಅನ್ನ ತೆರವುಗೊಳಿಸಲಾಗಿದೆ ಎಂದು ತಿಳಿದು ಬಂದಿದೆ. ಮತದಾರರು ಬಲಿಷ್ಠ ಆಗಬೇಕು, ಜನರು ಬಲಿಷ್ಠ ಆಗಬೇಕು, ಪ್ರಶ್ನೆ ಮಾಡಬೇಕು. ಎಲೆಕ್ಷನ್ ಗೆಲ್ಲೋ ಕಾಮಿಷ ಕೊಟ್ಟವ್ರಿಗೆ ಹೇಳಿದವ್ರು ಯಾವ ಪಾರ್ಟಿ ಅಲ್ಲ ಹಿಡ್ಕೊಂಡು ಕೇಳಬೇಕು, ಕೋರಳ ಪಟ್ಟಿ ಹಿಡಿದು ಕೇಳಬೇಕು. ಯಾವುದೇ ಕ್ಷೇತ್ರದ MLA ಯಾರ್ಯಾರು ಗೆದ್ದವ್ರಲ್ಲ ಅವರೆಲ್ಲ ಗೆಲ್ಲುವಾಗ ಏನು ಹೇಳಿರ್ತಾರಲ್ಲ ಅದು ಈಡೇರಿಸೇ ಇದ್ದಾಗ ಅದೊಂದು ಭಾಗ. ಬಟ್ ಇದೇನು ದೊಡ್ಡ ಮ್ಯಾಟ್ರ್ ಅಲ್ಲ. ಒಂದು ಊರಲ್ಲಿ 1000 ಓಟ್ ಇದ್ರೆ ಓಟ್ಗೆ 2000 3000 ಕೊಡೋ ಟೈಮು. 1 ಓಟ್ಗೆ 2000 ಅಂದರೆ 10 ಓಟ್ಗೆ 20,000, 100 ಓಟ್ಗೆ 2 ಲಕ್ಷ, 1000 ಓಟ್ಗೆ 20 ಲಕ್ಷ ಮತವನ್ನು ಖರೀದಿ ಮಾಡುವ ಟೈಮಲ್ಲಿ ನಾವಿದ್ದೀವಿ. ಇಲ್ಲಿ ಮಾತು ಕೊಟ್ಬಿಟ್ಟು ಯಾಮಾರಿಸ್ಬಿಟ್ಟವ್ರಲ್ಲ, ನೋಡಬೇಕು ಅದನ್ನ ಏನು ಹೇಳ್ತಾರೆ ಯತೀಂದ್ರ ಸಿದ್ದರಾಮಯ್ಯನವರು ಅಂತ. ಇನ್ನು ಮಂಗಳೂರು ಬ್ಯಾಂಕ್ ರಾಬರಿ ಸಂಬಂಧಪಟ್ಟಂಗೆ ಆರೋಪಿಗಳನ್ನ ಸ್ಥಳ ಮಜೂರು ಮಾಡೋ ಟೈಮಲ್ಲಿ ಎಸ್ಕೇಪ್ ಆಗಕ್ಕೆ ನೋಡ್ರಂತೆ ಪೊಲೀಸರು. ಆರೋಗ್ತಿ ಅಂದ್ಬಿಟ್ಟು ಗುಂಡು ಹೊಡೆದವ್ರ ಕಾಲಿಗೆ. ಹೌದು, ಕೋಟೆಕಾರ್ ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಆರೋಪಿಯೊಬ್ಬನಿಗೆ ಮಂಗಳೂರು ಪೊಲೀಸರು ಗುಂಡೇಟಿನ ರುಚಿ ತೋರಿಸಿದ್ದಾರೆ. ತಮಿಳುನಾಡಿನಲ್ಲಿ ಬಂಧಿಸಲ್ಪಟ್ಟ ಆರೋಪಿಗಳನ್ನು ಮಂಗಳೂರಿಗೆ ಕರೆತಂದು ಸ್ಥಳ ಮಹಜರು ನಡೆಸುವುದಕ್ಕಾಗಿ ಉಳ್ಳಾಳಕ್ಕೆ ಕರೆದೊಯ್ಯಲಾಗಿತ್ತು. ಈ ವೇಳೆ ಪರಾರಿಯಾಗಲು ಯತ್ನಿಸಿದ ಆರೋಪಿ ಕಣ್ಣನ್ ಮಣಿ 35 ವರ್ಷ ಇವನ ಮೇಲೆ ಪೊಲೀಸರು ಗುಂಡು ಹಾರಿಸಿದ್ದಾರೆ. ಘಟನೆಯಲ್ಲಿ 3 ಪೊಲೀಸರು ಗಾಯಗೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ದರೋಡೆ ಪ್ರಕರಣದ ತನಿಖೆ ನಡೆಸುತ್ತಿರುವ ಪೊಲೀಸ್ ತಂಡವು ಜನವರಿ 20ರಂದು ತಮಿಳುನಾಡಿನಲ್ಲಿ 3 ಆರೋಪಿಗಳನ್ನು ಬಂಧಿಸಿದ್ದು, ಆರೋಪಿಗಳಲ್ಲಿ ಒಬ್ಬರಾದ ಮುಂಬೈನ ಚೆಂಬೂರಿನ ತಿಲಕ್ ನಗರದ ನಿವಾಸಿ ಕಣ್ಣನ್ ಮಣಿ ಅವರನ್ನ ಬಂಧಿಸಿದ ನಂತರ ಮಂಗಳೂರಿಗೆ ಕರೆತಂದು ವಿಚಾರಣೆ ನಡೆಸಲಾಗುತ್ತಿದೆ. ಸಂಜೆ 4:20ರ ಸುಮಾರಿಗೆ ಉಳ್ಳಾಳ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಹೆಚ್ಚಿನವರ ಸಮ್ಮುಖದಲ್ಲಿ ತಂಡವು ಸ್ಥಳ ಪರಿಶೀಲನೆ ನಡೆಸಿದ್ದು, ಈ ವೇಳೆ ಆರೋಪಿ ಕಣ್ಣನ್ ಮಣಿ ಪರಾರಿಯಾಗಲು ಯತ್ನಿಸಿದ್ದ. ಈ ವೇಳೆ ಗುಂಡು ಹೊಡೆದವ್ರೆ. ದುರಂತ, ಬರೀ ಕಾಲ್ಗೊಡೆದವ್ರಲ್ಲ. ಇನ್ನು ಅದೇ ಮಂಗಳೂರು ಸುದ್ದಿ, ಪ್ರವೀಣ್ ನೆಟ್ಟಾರು ಹತ್ಯೆ ಬಹಳಷ್ಟು ಸುದ್ದಿ ಆಗಿತ್ತು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ವರ್ಷ ಆದ್ಮೇಲೆ ಮತ್ತೊಬ್ಬ ಆರೋಪಿನ NIA ಬಂಧಿಸಿದೆ. ಹೌದು, ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಪ್ರಮುಖ ಆರೋಪಿ ಅತೀಕ್ ಅಹಮದ್ ಅನ್ನ ಬಂಧಿಸಿದೆ. ಪ್ರಕರಣದ ತನಿಖೆ ನಡೆಸುತ್ತಿರುವ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅತೀಕ್ ಅಹಮದ್ ಎಂಬಾತನ ಬಂಧಿಸಿದೆ. ಈ ಪ್ರಕರಣದಲ್ಲಿ ಬಂಧನವಾಗಿರುವವರಲ್ಲಿ ಈತ 21ನೇ ಆರೋಪಿ. ಈತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸದಸ್ಯನೆಂದು ಹೇಳಲಾಗಿದೆ. 2022ರ ಜುಲೈನಲ್ಲಿ ಬೆಳ್ಳಾರಿಯಲ್ಲಿ ಪ್ರವೀಣ್ ನೆಟ್ಟಾರ್ ಅವರ ಹತ್ಯೆ ಮಾಡಲಾಗಿತ್ತು. ಪ್ರಾಥಮಿಕ ತನಿಖೆಯಲ್ಲಿ ಇದು PFI ಸಂಘಟನೆಯ ಸದಸ್ಯರ ಕುಕೃತ್ಯ ಎಂಬುದು ತಿಳಿದು ಬಂದಿದ್ದರಿಂದ ಆಗ ರಾಜ್ಯ ಸರ್ಕಾರ ಇದನ್ನು NIAಗೆ ವಹಿಸಿತ್ತು. ಆಗಿನಿಂದಲೂ ತನಿಖೆ ನಡೆಸುತ್ತಿರುವ NIA ಇದುವರೆಗೆ 29 ಮಂದಿಯನ್ನ ಬಂಧಿಸಿದೆ. ಇನ್ನು 6 ಆರೋಪಿಗಳು ತಲೆಮರೆಸಿಕೊಂಡಿದ್ದು, ಅವರಿಗಾಗಿ NIA ಅಧಿಕಾರಿಗಳು ಬಲೆ ಬೀಸಿದ್ದಾರೆ. ಅವರನ್ನ ಹಿಡಿದುಕೊಟ್ಟವರಿಗೆ ಬಹುಮಾನವನ್ನು ಕೂಡ ನೀಡುವುದಾಗಿ ಘೋಷಿಸಲಾಗಿದೆ. PFI ನಾಯಕರ ಮಾರ್ಗದರ್ಶನದಲ್ಲಿ ಅತೀಕ್ ಪ್ರಕರಣದ ಪ್ರಮುಖ ಸಂಚುಕೋರ ಮುಸ್ತಫಾ ಪೈಚಾರಿಗೆ ಆಶ್ರಯ ನೀಡಿ ಸಹಾಯ ಮಾಡಿದ್ದ. ಜನರಲ್ಲಿ ಭಯ ಮತ್ತು ಕೋಮು ಅಶಾಂತಿಯನ್ನು ಹುಟ್ಟುಹಾಕಲು PFI ಕಾರ್ಯಸೂಚಿಯ ಭಾಗವಾಗಿ ಕೊಲೆಯನ್ನ ಯೋಜಿಸಿ ಕಾರ್ಯಗತಗೊಳಿಸಿದರು ಎಂದು NIA ಹೇಳಿದೆ. ಕೇಂದ್ರ ಭಯೋತ್ಪಾದನಾ ನಿಗ್ರಹ ಸಂಸ್ಥೆಯ ಪ್ರಕಾರ ಕೊಲೆಯ ನಂತರ ಮುಸ್ತಫಾ ಪರಾರಿಯಾಗಿದ್ದ ಮತ್ತು ಆತನನ್ನ ಚೆನ್ನೈಗೆ ಸಾಗಿಸುವುದು ಸೇರಿದಂತೆ ಆತನ ಪ್ರಯಾಣಕ್ಕೆ ಅತೀಕ್ ಅನುಕೂಲ ಮಾಡಿಕೊಟ್ಟಿದ್ದ. ಮೇ 2024ರಲ್ಲಿ ಮುಸ್ತಫಾ ಬಂಧನವಾಗುವವರೆಗೂ ಅವರು ಕಾನೂನಿನ ಕೈಯಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದರು. ಆಗಸ್ಟ್ 2022ರಲ್ಲಿ ಸ್ಥಳೀಯ ಪೊಲೀಸರಿಂದ ಪ್ರಕರಣವನ್ನು ವಹಿಸಿಕೊಂಡಿದ್ದ NIA PFI ಸೇವಾ ತಂಡಗಳು ಎಂದು ಕರೆಯಲ್ಪಡುವ ರಹಸ್ಯ ತಂಡಗಳನ್ನು ರಚಿಸಿಕೊಂಡು ನೆಟ್ಟಾರು ಅವರನ್ನ ಹತ್ಯೆ ಮಾಡಲು ಶಸ್ತ್ರಾಸ್ತ್ರ ಮತ್ತು ಕಣ್ಗಾವಲು ತರಬೇತಿ ಪಡೆದಿದೆ ಎಂದು ತನಿಖೆಯ ಸಮಯದಲ್ಲಿ ತಿಳಿದು ಬಂದಿದೆ. ಧರ್ಮದ ನಡುವಿನ ದಂಗಲ್ಲು, ಇದರಿಂದ ಏನು ಖುಷಿ ಸಿಗುತ್ತೋ. ಬಟ್ ಯಾರು ಒಂದು ಕಾನೂನಿನ ಭಯ ಇಲ್ಲದೆ, ಮಾನವೀಯತೆ ದೃಷ್ಟಿ ಇಲ್ಲದೆ ಮತ್ತೊಬ್ಬರನ್ನ ಹತ್ಯೆ ಮಾಡೋರಿಗೆ ಅದೇ ರೀತಿಯ ಶಿಕ್ಷೆಯನ್ನು ಕಾನೂನು ಕೊಟ್ಟರೆ ಚೆನ್ನಾಗಿರುತ್ತೆ. ಜನಸಂಖ್ಯೆ 130-140 ಕೋಟಿ ಆಯ್ತೈತೆ. ಮಾನವ ಹಕ್ಕು ಪ್ರಶ್ನೆ ಯಾವಾಗ? ಆತ ಇನ್ನೊಬ್ಬರನ್ನು ಸಾಯಿಸ್ಬೇಕಾದ್ರೆ ಮಾನವ ಹಕ್ಕು ಅಡ್ಡ ಬರಲ್ಲ ಅನ್ನೋದಾದ್ರೆ ಸಾಯಿಸ್ತವನ್ನ ಕಾನೂನಾತ್ಮಕವಾಗಿ ಕಠಿಣ ಶಿಕ್ಷೆ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಸುತ್ತೆ. ಎಸ್ ಸೈಫ್ ಅಲಿ ಖಾನ್ ಆಸ್ಪತ್ರೆಯಿಂದ ರಿಲ್ಯಾಕ್ಸ್ ಆಗಿ ಬಂದಿದ್ರು, ಡಿಸ್ಚಾರ್ಜ್ ಆಗಿ. ಈಗ ಅವ್ರಿಗೆ ಇನ್ನೊಂದು ಶಾಕ್. 15,000 ಕೋಟಿ ಮೌಲ್ಯದ ಆಸ್ತಿ ಮುಟ್ಟುಗೋಲು ಸಂದರ್ಭ ಎದುರಾಗಿದೆ. ಏನು ಅಂದರೆ, ಮಧ್ಯಪ್ರದೇಶದಲ್ಲಿ ಪಟೋಡಿ ಕುಟುಂಬಕ್ಕೆ ಸೇರಿದ 15,000 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಬಾಲಿವುಡ್ ಸ್ಟಾರ್ ಸೈಫ್ ಅಲಿ ಖಾನ್ ಅವರು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ಕೊಹೆ ಫಿಜಾ ಪ್ರದೇಶದಿಂದ ಭೂಪಾಲ್ನ ಚಿಕ್ಲೋಡ್ವರೆಗೆ ಸೈಫ್ ಅಲಿ ಖಾನ್ ಅವರ ಪಟೋಡಿ ಕುಟುಂಬದ ಪೂರ್ವಿಕರ ಆಸ್ತಿ ವಿಸ್ತರಿಸಿದೆ. ಇದನ್ನ ಶತ್ರು ಆಸ್ತಿ ಎಂದು 2014ರಲ್ಲಿ ಕೇಂದ್ರ ಸರ್ಕಾರ ಘೋಷಿಸಿತ್ತು. ಈ ಆಸ್ತಿ ಮೇಲೆ ಪಟೋಡಿ ಕುಟುಂಬದ ಉತ್ತರಾಧಿಕಾರಿಗಳಿಗೆ ಯಾವುದೇ ಹಕ್ಕು ಇರೋದಿಲ್ಲ ಎಂದು ಸ್ಪಷ್ಟಪಡಿಸಿ ನೋಟಿಸ್ ಜಾರಿ ಮಾಡಲಾಗಿತ್ತು.
ಸರ್ಕಾರ ಈ ಧೋರಣೆಯನ್ನು ಪ್ರಶ್ನಿಸಿ ಸೈಫ್ ಅಲಿ ಖಾನ್ ಅವರು 2015ರಲ್ಲಿ ಕೋರ್ಟ್ ಮೆಟ್ಟಿಲೇರಿದ್ರು. ಈ ನೋಟಿಸ್ ವಿರುದ್ಧ ಸೈಫ್ ಅಲಿ ಖಾನ್ ಪಟೋಡಿ ಕುಟುಂಬ ಸಲ್ಲಿಸಿದ ಅರ್ಜಿಯನ್ನ ಮಧ್ಯಪ್ರದೇಶದ ಹೈಕೋರ್ಟ್ ವಜಾಗೊಳಿಸಿದೆ. ಈ ಆಸ್ತಿಗಳ ಮೇಲೆ 2015ರಲ್ಲಿ ವಿಧಿಸಲಾಗಿದ್ದ ತಡೆಯಾಜ್ಞೆಯನ್ನ ಮಧ್ಯಪ್ರದೇಶ ಹೈಕೋರ್ಟ್ ತೆಗೆದುಹಾಕಿದೆ. ಇದರಿಂದ 1968ರ ಶತ್ರು ಆಸ್ತಿ ಕಾಯ್ದೆ ಅಡಿಯಲ್ಲಿ ಅವುಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಸಾಧ್ಯತೆ ಇದೆ. 1968ರ ಶತ್ರು ಆಸ್ತಿ ಕಾಯ್ದೆಯ ಪ್ರಕಾರ 1947ರ ವಿಭಜನೆಯ ನಂತರ ಪಾಕಿಸ್ತಾನಕ್ಕೆ ವಲಸೆ ಹೋದ ವ್ಯಕ್ತಿಗಳ ಒಡೆತನದ ಆಸ್ತಿಯನ್ನ ಕೇಂದ್ರ ಸರ್ಕಾರವು ಹಕ್ಕು ಸಾಧಿಸಬಹುದಾಗಿದೆ. ಡಿಸೆಂಬರ್ 13ರಂದು ಈ ಪ್ರಕರಣದ ವಿಚಾರಣೆ ನಡೆಸಿದ ಕೋರ್ಟ್ 2017ರ ತಿದ್ದುಪಡಿ ಮಾಡಿದ ಶತ್ರು ಆಸ್ತಿ ಕಾಯ್ದೆ ಅಡಿ ಶಾಸನಬದ್ಧ ಪರಿಹಾರವಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 30 ದಿನಗಳಲ್ಲಿ ಪ್ರಾತಿನಿಧ್ಯ ಸಲ್ಲಿಸಬೇಕೆಂದು ಪಟೋಡಿ ಕುಟುಂಬಕ್ಕೆ ಸೂಚಿಸಿತ್ತು. ಎಂದಿನಿಂದ ಈ ಆದೇಶಕ್ಕೆ ಸಂಬಂಧಿಸಿದಂತೆ 30 ದಿನಗಳ ಒಳಗೆ ಮೇಲ್ಮನವಿ ಸಲ್ಲಿಸದಿದ್ದರೆ ಕೋರ್ಟ್ ಆದೇಶ ಪ್ರಕಟಿಸುವುದಿಲ್ಲ. ಒಂದು ವೇಳೆ ಸಲ್ಲಿಸದಿದ್ದರೆ ಕೋರ್ಟ್ ತನ್ನದೇ ಆದ ಅರ್ಹತೆಯ ಆಧಾರದ ಮೇಲೆ ಮೇಲ್ಮನವಿಯನ್ನು ಪರಿಗಣಿಸುತ್ತದೆ ಅಂತ ಹೇಳಿತ್ತು. ಇಲ್ಲಿಯವರೆಗೆ ಪಟೋಡಿ ಕುಟುಂಬಸ್ಥರು ಮೇಲ್ಮನವಿ ಅರ್ಜಿ ಸಲ್ಲಿಸಿದ್ದಾರಾ ಎಂಬುದರ ಬಗ್ಗೆ ಮಾಹಿತಿ ಇಲ್ಲ. ಬ್ರಿಟಿಷರು ಭಾರತ ಬಿಟ್ಟು ಹೋಗ್ಬೇಕಾದ್ರೆ ಆಸ್ತಿ ಸಂಪೂರ್ಣ ನಮ್ಮ ಇದಕ್ಕೆ ಬರಲಿಲ್ಲ. ಮೈಸೂರು ಸಂಸ್ಥಾನದ ವಿವಾದ ಆಗ್ತಾ ಇದೆ. ರಾಜ್ಯ ಸಿದ್ದರಾಮಯ್ಯ ಸರ್ಕಾರ ಮೈಸೂರು ಸಂಸ್ಥಾನದ ಪ್ಯಾಲೇಸ್ ಗ್ರೌಂಡ್ ಆಸ್ತಿ ಸೇರಿದಂಗೆ ಬಹಳಷ್ಟು ಆಸ್ತಿಗಳ ಮೇಲೆ ಕಣ್ಣಿಟ್ಟಿದೆ. ಅಗ್ಗಜಗ್ಗಾಟ ನಡೀತಾ ಇದೆ. ಸ್ವಾತಂತ್ರ್ಯ ಬಂದ್ಮೇಲೆ ರಾಜಪ್ರಭುತ್ವ ಹೋದ್ಮೇಲೆ ಅವೆಲ್ಲ ನಮ್ದು ಅನ್ನೋ ಒಂದಷ್ಟು ಪ್ರಶ್ನೆಗಳಿರ್ಬೇಕಾದ್ರೆ ಬ್ರಿಟಿಷರು ಬಿಟ್ಟೋದ್ಮೇಲೂ ಕೂಡ ಬೆಂಗಳೂರಿನ ನಮ್ಮ ದೇಶದ ಪ್ರಮುಖ ಆಸ್ತಿಗಳಿನ್ನೂ ಕೂಡ ಅವ್ರ ಹಂಗಂಗೆ ಹಸ್ತಾಂತರ ಮಾಡೋದ್ರು ಅವ್ರ ಕಡೆಯವ್ರಿಗೆ. ಸೊ ಹಾಗಾಗಿ ಒಂಥರ ವಿಚಿತ್ರ ಪ್ರಕರಣಗಳು. ಬಟ್ ಆಗ ಪಾಕಿಸ್ತಾನಕ್ಕೆ ಹೋದ್ರು ಅನ್ನೋ ಕಾರಣಕ್ಕದು ಶತ್ರು ಆಸ್ತಿ ಕಾಯ್ದೆಡಿ ಸರ್ಕಾರದ ಅದರ ಹಕ್ಕು ಸಾಧಿಸುತ್ತೆ ಅನ್ನೋದಿದೆ. ಬಟ್ ಸೈಫ್ ಅಲಿ ಖಾನ್ ಅದರ ಹಕ್ಕುದಾರರು ಅನ್ನೋದು ಚರ್ಚೆ ಮತ್ತು ಅದಕ್ಕೆ ದಾಖಲೆಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. 15,000 ಕೋಟಿ. ವಾವ್. ಟ್ರಂಪು ಮೋದಿ ಸ್ನೇಹಿತ, ಟ್ರಂಪು ಭಾರತಕ್ಕೆ ಆಪ್ತ ಅಂತಿದ್ರು. ಇಲ್ಲ, ಟ್ರಂಪು ಭಾರತಕ್ಕೆ ಒಂದು ರೀತಿಯ ಶಾಕ್ ಕೊಡುವಂಥ ವ್ಯಕ್ತಿ. ಟ್ಯಾಕ್ಸ್ ವಿಷಯ ಆಗ್ಬೋದು, ನಮ್ಮ ಜನ ಅಲ್ಲಿ ಜೀವನ ಮಾಡೋ ವಿಷಯ ಆಗ್ಬೋದು, ಎಲ್ಲದರಲ್ಲೂ ಕೂಡ ಟ್ರಂಪ್ ನಿಲುವು ಭಾರತಕ್ಕೆ ಶಾಕಿಂಗ್ ನ್ಯೂಸ್. ಅದರ ಪರಿಣಾಮ ಇದೀಗ 18,000 ಭಾರತೀಯರು ಅಮೆರಿಕದಿಂದ ಭಾರತಕ್ಕೆ ವಾಪಸ್ ಬರುವ ಸನ್ನಿವೇಶ ನಿರ್ಮಾಣ ಆಗಿದೆ. ಹೌದು, ಅಮೆರಿಕದಲ್ಲಿನ ಹೊಸ ಟ್ರಂಪ್ ಆಡಳಿತವನ್ನು ಸಮಾಧಾನಪಡಿಸುವ ಹಾಗೂ ಅಕ್ರಮ ವಲಸಿಗರ ವಿರುದ್ಧ ಶಿಸ್ತು ಕ್ರಮಕ್ಕೆ ಸಹಕರಿಸಲು ಒಲವು ತೋರಿಸುವ ಪ್ರಯತ್ನದಲ್ಲಿ ಭಾರತ ಯುಎಸ್ನಲ್ಲಿ ಅಕ್ರಮವಾಗಿ ವಾಸಿಸುತ್ತಿರುವ ತನ್ನ ನಾಗರಿಕರನ್ನ ವಾಪಸ್ ಕರೆಸಿಕೊಳ್ಳಲು ಯೋಜಿಸುತ್ತಿದೆ. ಅಮೆರಿಕದಲ್ಲಿ ವಲಸೆ ನಿರ್ಬಂಧಿಸುವ ಹಾಗೂ ಸರಿಯಾದ ದಾಖಲೆಗಳಿಲ್ಲದೆ ವಾಸಿಸುತ್ತಿರುವ ಎಲ್ಲರನ್ನ ಗಡೀಪಾರು ಮಾಡುವ ಟ್ರಂಪ್ ಪ್ರಯತ್ನಗಳ ನಡುವೆ ಈ ಮಾತುಗಳು ಕೇಳಿಬರ್ತಿವೆ. ಸುಮಾರು 18,000 ಭಾರತೀಯರನ್ನ ಗಡೀಪಾರು ಮಾಡಲು ಗುರುತಿಸಲಾಗಿದೆ ಅಂತ ಹೆಸರಿಸದ ಮೂಲಗಳನ್ನು ಉಲ್ಲೇಖಿಸಿ ಬ್ಲೂಮ್ಬರ್ಗ್ ವರದಿ ತಿಳಿಸಿದೆ. ಆದಾಗ್ಯೂ ಅಮೆರಿಕದಲ್ಲಿ ಕಾನೂನು ಬಾಹಿರವಾಗಿ ಅಥವಾ ಸರಿಯಾದ ದಾಖಲೆಗಳಿಲ್ಲದೆ ವಾಸಿಸುವ ಭಾರತೀಯರ ನಿಖರವಾದ ಸಂಖ್ಯೆಯು ಅಸ್ಪಷ್ಟವಾಗಿದ್ದು ಇದು ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಅಮೆರಿಕದಲ್ಲಿ ಅಕ್ರಮವಾಗಿ ವಾಸಿಸುತ್ತಿರುವ ಹಾಗೂ ತಾತ್ಕಾಲಿಕ ವೀಸಾದಲ್ಲಿ ನೆಲೆಸಿರುವವರನ್ನ ಗಡೀಪಾರು ಮಾಡಲಾಗುವುದೆಂದು ಅಧಿಕಾರ ವಹಿಸಿಕೊಂಡ ಕೆಲವೇ ಗಂಟೆಗಳಲ್ಲಿ ಹೇಳಿದ್ದ ಟ್ರಂಪ್ ವಲಸಿಗರಿಗೆ ಕೆಲಸದ ಅರ್ಹತೆಯನ್ನು ನೀಡುವ ಮೂಲಕ ಅಮೆರಿಕಾಗೆ ಕಾನೂನುಬದ್ಧ ಪ್ರವೇಶವನ್ನು ಒದಗಿಸುವ ಸಿಬಿಪಿ ಆಪ್ ಅನ್ನು ಟ್ರಂಪ್ ಸ್ಥಗಿತಗೊಳಿಸಿದ್ರು. ಅಲ್ಲದೆ ಜನ್ಮಸಿದ್ಧ ಪೌರತ್ವವನ್ನು ರದ್ದುಗೊಳಿಸಿದ್ರು. ಅವರು ಯುಎಸ್ ಮೆಕ್ಸಿಕೋ ಗಡಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ರು ಮತ್ತು ಅಕ್ರಮ ವಲಸಿಗರ ಪ್ರವೇಶವನ್ನು ನಿರ್ಬಂಧಿಸಲು ಸೈನ್ಯವನ್ನು ಸಜ್ಜುಗೊಳಿಸಿದ್ದಾರೆ. ಈ ಮೂಲಕ ಟ್ರಂಪ್ ಇದೀಗ ಅಕ್ರಮವಾಗಿರೋ ಭಾರತೀಯರನ್ನ ಕಳಿಸ್ತವ್ರೆ. ಜೊತೆಗೆ ಟ್ಯಾಕ್ಸ್ ವಿರುದ್ಧ ಕೂಡ ಸಮರವನ್ನು ಸಾರಿದ್ದಾರೆ. ಅಮೆರಿಕದಿಂದ ಭಾರತಕ್ಕೆ ಬರೋ ಪ್ರಾಡಕ್ಟ್ ಮೇಲೆ ನಮ್ಮವ್ರು ಜಾಸ್ತಿ ಟ್ಯಾಕ್ಸ್ ಹಾಕ್ತಾ ಇದ್ರು. ನೀವು ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ರೆ ನಾವು ನಿಮ್ಗೆ ಹಾಕ್ತೀವಿ ಅಂತ ಅದು ಕೂಡ ವಾರ್ನಿಂಗ್ ಕೊಟ್ಟಿದ್ರು ಕ್ಯಾಂಪೇನ್ ಟೈಮಲ್ಲೇ. ಸೊ ಇದೀಗ ಭಾರತಕ್ಕೆ ಟ್ರಂಪು ದೋಸ್ತಿಗಿಂತ ಕುಸ್ತಿ ಆಡೋ ಸನ್ನಿವೇಶ ಅಂತ ಕಾಣುತ್ತೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಎಸ್ ವೀಕ್ಷಕರೇ, ತಾವೇನು ಹೇಳ್ತೀರಿ? ಬಿಜೆಪಿಯಲ್ಲಿನ ರಾಮುಲು ಅವರ ಗಲಾಟೆ, ಜಿಟಿ ದೇವೇಗೌಡರು ಸವಾಲು, ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ಜೈನ ಮುನಿಗಳ ಆಶೀರ್ವಾದ ಅಂಡ್ ಈ ಬೆಳವಣಿಗೆಗಳು, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಬಿಗ್ ನ್ಯೂಸ್, ಬಿಗ್ ಡಿಬೇಟ್ ಮುಕ್ತಾಯ ಮಾಡುವ ಸಮಯ. ಶುಭರಾತ್ರಿ.